ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಂಗಳವಾರ ಬೆಳಗ್ಗೆ 6 ಗಂಟೆಗೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಇದ್ದರೆ ಕೆಲಸನೂ ಬೇಗ ಬೇಗ ಆಗುತ್ತಲ್ವ. ಬಿಸಿಲು ಬಂದ ನಂತರ ಇದ್ದರೆ ಕೆಲಸನೇ ಆಗೋದಿಲ್ಲ. ಅದಕ್ಕೆ ನಾನು 6 ಗಂಟೆಗೆ ಎದ್ಬಿಟ್ಟು ಪಟಪಟ ಅಂತ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸೂರ್ಯ ನಮಸ್ಕಾರ ಹಾಕ್ಬಿಟ್ಟು ನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮೊದಲು ವಿಂಡೋಸು ಮತ್ತು ಡೋರೆಲ್ಲ ಓಪನ್ ಮಾಡಿ ಬಿಟ್ಬಿಟ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಆವಾಗ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ಕ್ಲೋಸ್ ಆಗಿತ್ತು ಅಂದರೆ ಕತ್ಲು ಅನಿಸುತ್ತೆ. ಅದರಿಂದ ಎಲ್ಲ ಓಪನ್ ಮಾಡಿಬಿಟ್ಟು ನಂತರ ಕೌಂಟ್ರ್ ಟಾಪನ್ನು ಮೊದಲು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಡ್ರೈ ಕ್ಲಾತಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಎಲ್ಲ ನೀಟಾಗಿ ಒರೆಸಿಟ್ಟಿದ್ದೀನಿ. ಆದ್ರೂ ಧೂಳೇನಾದರೂ ಇರುತ್ತೆ ಅಂದ್ಬಿಟ್ಟು ಒಂದು ಸಲ ಈ ರೀತಿ ಒರೆಸ್ಕೊಂಡು ನಂತರ ಕಾಫಿನ ಮಾಡ್ಕೊಳ್ತೀನಿ. ನೀವು ಯಾವ ಥರ ಮಾಡ್ತೀರಾ? ಅಂದರೆ ರಾತ್ರಿನೇ ಕ್ಲೀನ್ ಮಾಡ್ಕೊಳ್ತೀರಾ ಅಥವಾ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪನೇ ಇತ್ತು, ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ನಂದಿನಿ ಬೂತ್ ಇದೆ, ನಮಗೇನು ತೊಂದರೆ ಇಲ್ಲ. ಖಾಲಿ ಆಗಿದ ತಕ್ಷಣ ಹೋಗಿ ತೊಗೊಂಬರ್ಬೋದು. ಅಥವಾ ದುಷಿ ಜಿಮ್ಗೆ ಹೋಗ್ತಾನಲ್ವ, ಬರೋವಾಗ ಹಾಲು ಪ್ಯಾಕೆಟ್ ತೊಗೊಂಬಂದ್ಬಿಡ್ತಾನೆ. ಇಲ್ಲ ಅಂದರೆ ಸಂಜೆ ಟೈಮಲ್ಲಿ ನಾನೇ ಹೋಗಿ ತೊಗೊಳ್ತೀನಿ. ಇಲ್ಲೇ ಪಕ್ಕದಲ್ಲೇ ಅಲ್ವಾ, ಅದರಿಂದ ತೊಗೋಬೋದು. ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ನಂತರ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ, ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲೇ, ಕೂತ್ಕೊಂಡು ಒಂದು 10 ನಿಮಿಷ ನಾನು ಕಾಫಿ ಕುಡಿತೀನಿ. ನೋಡಿ, ದುಷಿ ಬಂದ 2ನೇ ಗ್ಲಾಸ 3ನೇ ಗ್ಲಾಸ ಅಂತ ಕೇಳ್ತಾ ಇದ್ದಾನೆ. ನಾನು ಇಲ್ಲ, 1ನೇ ಗ್ಲಾಸ್ ಅಂತ ಹೇಳ್ತಿದ್ದೀನಿ. ನಾನು ಕಾಫಿ ತುಂಬಾ ಕುಡಿತಾ ಇರ್ತೀನಿ, ಅದಕ್ಕೆ ಆ ರೀತಿ ಕೇಳ್ತಾನೆ. ನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದೆ. ನೆನ್ನೆ ಮೊಳಕೆ ಕಾಳು ತಂದಿದ್ನಲ್ಲ, ಅದರಲ್ಲೇ ಮಸಾಲೆ ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಳನ್ನು ನೀಟಾಗಿ ತೊಳೆದು ಬಳಸ್ಕೊಳ್ಳೋದಕ್ಕೆ ತೆಗಿತಾ ಇದ್ದೀನಿ. ಕಾಳಂತೂ ಚಿಕ್ಕದಾಗಿದೆ ಫ್ರೆಂಡ್ಸ್. ಹಾಗೆ ಮೊಳಕೆನೂ ಅಷ್ಟೇ, ತುಂಬ ಉದ್ದ ಚಿಕ್ಕದಾಗಿದೆ. ಮನೇಲಿ ಕಟ್ಟಿದ್ರೆ ಉದ್ದುದ್ದಕ್ಕೆ ಬರುತ್ತೆ. ಹಾಗೆ ಕಾಳು ಸ್ವಲ್ಪ ದಪ್ಪ ಇರುತ್ತೆ. ನನಗೇನು ಸರಿ ಅನ್ನಿಸ್ತಿಲ್ಲ ಆಚೆಯಿಂದ ತೊಗೊಂಬರೋದು. ಆದರೂ ಯಾವಾಗಲೂ ಒಂದು ಸಲ ಎಮರ್ಜೆನ್ಸಿಗೆ ಮಾಡ್ಕೋಬೋದು ಅಷ್ಟೇ. ನೋಡಿ ಎಷ್ಟು ಚಿಕ್ಕದಾಗಿದೆ ಅಲ್ವಾ. ಒಂದು 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ನಂತರ ಬಳಸ್ಕೊಳ್ಳೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಸೈಡಲ್ಲಿ ಇಟ್ಕೊಂಡು ಮಸಾಲೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಮೊಳಕೆ ಹುರುಳಿಕಾಳು ಸಾರು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೀವು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ನಾನು ತೋರಿಸೋ ಥರ ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮನೇಲೂ ಇಷ್ಟಪಡ್ತಾರೆ. ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಮಸಾಲೆಗೆ ಫ್ರೈ ಮಾಡ್ಕೋಬೇಕು. ನಾನೇನಾದರೂ ಮನೇಲೇ ಮೊಳಕೆ ಕಟ್ಟಿದ್ರೆ 2 ಸಲಕ್ಕೆ ಆಗೋಷ್ಟು ಕಟ್ಟಿಟ್ಬಿಡ್ತೀನಿ. ಒಂದು ಸಲ ಮಸಾಲೆ ಸಾರು ಮಾಡ್ತೀನಿ, ಇನ್ನೊಂದು ಸಲ ಬಸ್ಸಾರು ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಮೊಳಕೆ ಹುರುಳಿಕಾಳು ಸಾರಂತೂ ನಮ್ಮ ಮನೇಲಿ ಇಷ್ಟ. ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಸಾರೂ ರುಚಿಯಾಗಿ ಬರುತ್ತೆ. ನಂತರ 8 ಒಣಮೆಣಸಿನ್ಕಾಯಿ, ಚಕ್ಕೆ, ಹಾಗೆಯೇ ಒಂದು 6 ಲವಂಗ, 10 ಎಸಳಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಚಕಾರದ ಪುಡಿ 1 ಸ್ಪೂನಷ್ಟು ಸೇರಿಸ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತಲ ಹಿಡಿತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಣ್ಣಗಾದ ನಂತರ ನಾವು ಇದನ್ನು ರುಬ್ಕೊಳ್ಳೋಣ. ಪಕ್ಕದಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳು ಸಾರಿಗೆ ಚಪಾತಿ ಮತ್ತು ಅನ್ನ ಮುದ್ದೆ ಚೆನ್ನಾಗಿರುತ್ತೆ. ದೋಸೆಗೂ ಮಾಡ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನೋಡಿ, ಈಗ ಮಸಾಲೆ ರೆಡಿ ಆಗಿದೆ. ನುಣ್ಣಗೆ ರುಬ್ಕೊಂಡ್ರೆ ಸಾರು ಗಟ್ಟಿಯಾಗಿ ಬರುತ್ತೆ. ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿ ಮಾಡಿಕೊಂಡು ಕಾಳುಗಳನ್ನು ಸೇರಿಸಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಅದಾಗೋಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಆಲೂಗಡ್ಡೆ, 2 ಬದನೆಕಾಯಿ, 1 ಟೊಮೊಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಬೀನ್ಸು, ನವಿಲುಕೋಸು ಈ ಥರನೂ ಹಾಕ್ಬೋದು. ನನಗಂತೂ ಕಾಲಿಫ್ಲವರ್ ಹಾಕಿದ್ರೆ ತುಂಬ ಇಷ್ಟ. ಆದರೆ ಈ ಸಾರಿಗೆ ಅಂತಂದ್ಬಿಟ್ಟೆ ನಾವು ತೊಗೊಂಬಂದು ಏನು ಹಾಕೋದಕ್ಕೆ ಹೋಗೋದಿಲ್ಲ. ಮನೇಲಿ ಇತ್ತು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಹಾಗೇ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಹಾಗೇ ಅನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಕ್ಕಿ ತೊಳೆದಿಡ್ತಾ ಇದ್ದೀನಿ. ಅಕ್ಕಿ ತೊಳೆದಿರೋ ಅಂಥ ನೀರನ್ನು ನಾನು ಆಚೆ ಹಾಕೋದಿಲ್ಲ, ಗಿಡಗಳಿಗೆ ಹಾಕ್ಕೊಳ್ತೀನಿ. ನೋಡಿ, ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಮನಿ ಪ್ಲ್ಯಾಂಟು ಮತ್ತು ತುಳಸಿ ಗಿಡ. ನಾನು ಹಾಕೋದಂತೂ ಅಕ್ಕಿ ತೊಳೆದಿರೋ ಅಂಥ ನೀರೇ. ಅಕ್ಕಿ ತೊಳೆದಿರೋದೇ ಅಂತಲ್ಲ, ತರಕಾರಿ ಎಲ್ಲ ತೊಳಿತೀವಲ್ವ, ಆ ನೀರನ್ನು ಅಷ್ಟೇ. ಒಂದು ಬಕೆಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಬಕೆಟಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಟೆರೆಸ್ ಮೇಲೆಲ್ಲ ಗಿಡಗಳಿದೆಯಲ್ವಾ, ಅದಕ್ಕೆಲ್ಲ ಹಾಕೋದಕ್ಕೆ ಬೇಕಾಗುತ್ತೆ ನನಗೆ. ಅಷ್ಟರಲ್ಲಿ ನೋಡಿ ಕಾಳುಗಳು ಬೆಂದೋಗಿದೆ. ಈಗ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕ್ಬಿಟ್ಟಿದ್ದೀನಿ, ಹಾಗೆ ಬದನೆಕಾಯಿ, ಆಲೂಗಡ್ಡೆನೂ ಸೇರಿಸ್ಕೊಳ್ತಿದ್ದೀನಿ.
ನಂತರ ಈ ನೀರನ್ನು ಅಷ್ಟೇ ಬಕೆಟಲ್ಲಿ ಹಾಕಿಟ್ಕೊಳ್ತೀನಿ. ಹಾಗೆ ಮಸಾಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಅಂದರೆ ತಿಕ್ಕಾಗಿ ಮೆತ್ತಗೆ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಬರುತ್ತೆ, ಹೆಚ್ಚಿಗೆನೂ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೂ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂಚೆ ನಾನು ಹಾಕ್ತಾ ಇರಲಿಲ್ಲ, ಒಂದು 2-3 ಸಲ ಹಾಕಿದೆ, ಅನ್ನ ತುಂಬ ರುಚಿಯಾಗಿದೆ ಅನ್ನಿಸ್ತು. ಆವಾಗಿಂದ ಉಪ್ಪನ್ನು ಹಾಕ್ತಾ ಇರ್ತೀನಿ. ಈಗ ಹಾಕಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ. ಮತ್ತು ಸಾರಿಗೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 2 ವಿಸಿಲ್ ಕೂಗಿಸ್ಕೊಳ್ತೀನಿ, ಅಥವಾ 1 ವಿಸಿಲ್ ಕೂಗಿಸ್ಕೋಬೋದು. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟರಲ್ಲಿ ಅನ್ನ ಸಹ ರೆಡಿ ಆಗೋಯಿತು. ಬಗ್ಸ್ಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು 2 ತಿಂಗಳು ಹಾಟ್ ಬಾಕ್ಸ್ ಎತ್ತಿಟ್ಬಿಟ್ಟಿದ್ದೆ, ಬೇಸಿಗೆ ಇತ್ತಲ್ವ ಆ ಟೈಮಲ್ಲಿ. ಈಗ ಮತ್ತೆ ತೆಗೆದಿದ್ದೀನಿ. ಈ ಥಂಡಿಗೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅನ್ನನ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಮಾಡ್ತೀರಾ ಹೇಳಿ. ಹಾಗೆ ಚಿಕ್ಕ ಚಿಕ್ಕ ಬೌಳುಗಳಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು, ಯಾಕೆಂದರೆ ಕೆಲಸದಮ್ಮ ಬರ್ತಾರಲ್ವ, ಅವ್ರು ಬರೋಷ್ಟರಲ್ಲಿ ಪಾತ್ರೆಗಳೆಲ್ಲ ಖಾಲಿ ಮಾಡಿ ಕೊಡಬೇಕು. ಈಗ ನೋಡಿ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾರೇನೋ ಚೆನ್ನಾಗಿತ್ತು, ಆದರೆ ಮನೇಲಿ ಮೊಳಕೆ ಕಟ್ಟಿದ್ರೆ ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಅಡುಗೆ ಮಾಡ್ಕೊಳ್ತಾನೆ ಪಕ್ಕದಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇದ್ದರೆ ಈಸಿ ಆಗುತ್ತೆ ನಮಗೆ. ನಂತರ ದುಷಿಗೆ ಅನ್ನ ಹಾಕ್ಕೊಡ್ತಾ ಇದ್ದೀನಿ. ಚಪಾತಿ ಮಾಡಿಕೊಡ್ತೀನಿ ಅಂದೆ, ಆದರೆ ಬೇಡ, ಅನ್ನ ಬಿಸಿ ಬಿಸಿ ಇದೆ ಅಲ್ವಾ, ಅದನ್ನೇ ತಿಂತೀನಿ ಅಂತಂದ. ಅದಕ್ಕೇ ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಮೊಳಕೆ ಕಾಳು ಸಾರಲ್ವ, ಇದಕ್ಕೇನು ನಂಚ್ಕೊಳ್ಳೋದೇನು ಬೇಕಾಗೋದಿಲ್ಲ. ಅದರಲ್ಲೇ ಕಾಳುಗಳಿರುತ್ತೆ ಮತ್ತು ತರಕಾರಿ ಎಲ್ಲ ಇರೋದ್ರಿಂದ ಅದೇ ಸಾಕಾಗುತ್ತೆ. ಉಪ್ಪಿನಕಾಯಿನೂ ಬೇಕಾಗೋದಿಲ್ಲ, ಹಾಗೇ ತಿನ್ಬೋದು. ನಾನು ಮೊಳಕೆ ಕಾಳು ಸಾರಲ್ಲಿ ಪಲ್ಯನೂ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಸ್ಸಾರು ಮತ್ತು ಪಲ್ಯ ಬರುತ್ತಲ್ವ, ಆ ರೀತಿ ಮಾಡ್ಕೋಬೋದು. ಮಸಾಲ ಪಲ್ಯ ನೋಡಿ ದುಷಿಗೆ ಹಾಕ್ಕೊಟ್ಟಿದ್ದೀನಿ, ಅವನು ತಿಂತಾ ಇದ್ದಾನೆ. ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗಿ ಬಂದೆ. ನಾನು ಸೊಪ್ಪು ಮತ್ತು ತರಕಾರಿಗಳೆಲ್ಲ ಬೇಕಿತ್ತು, ತೊಗೊಂಬಂದೆ. ಕ್ಯಾರೆಟ್ ಒಂದು ಅರ್ಧ kg ತಂದಿದ್ದೀನಿ, 30 ರೂಪಾಯಿ. ನಂತರ ಸೊಪ್ಪನ್ನು ತೊಗೊಂಬಂದಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಎಲ್ಲ ತಂದಿದ್ದೀನಿ. ನಂತರ ಒಂದು 2 kg ಅಷ್ಟು ಟೊಮೊಟೊನೂ ತಂದಿದ್ದೀನಿ. ಹೋದ್ಸಲ ಟೊಮೊಟೊ ತರೋವಾಗ 50 ರೂಪಾಯಿ ಇತ್ತು, ಈಗ kg 20 ರೂಪಾಯಿ ಆಗಿಬಿಟ್ಟಿದೆ. ಟೊಮೊಟೊನೂ ತುಂಬ ಚೆನ್ನಾಗಿದೆ. ಕಡಿಮೆ ಆಗಿದೆ ಅಂದರೆ ಟೊಮೊಟೊ ಒಂದೇ ಫ್ರೆಂಡ್ಸ್, ಮಿಕ್ಕಿದ ತರಕಾರಿ ಎಲ್ಲ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಕರಿಬೇವು ಒಂದು ಸ್ವಲ್ಪ ಫ್ರೀಯಾಗಿ ಕೊಟ್ಟರು. ನಾನು ಮಸೊಪ್ಪು ಸಾರಿಗೆ ಪಾಲಕು, ಮೆಂತ್ಯ, ಸಕೋತೆ ಹಾಕ್ತೀನಿ. ನೀವು ಯಾವ ಸೊಪ್ಪು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಆ ಸೊಪ್ಪಿನ ಜೊತೆನೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟವ್ರೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೊದಲು ನಾನು ಕ್ಯಾರೆಟ್ ಎಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಅರ್ಧ kg ಬೇರೆ ತೊಗೊಂಬಂದ್ಬಿಟ್ಟಿದ್ದೀನಿ. ಇದು ಖಾಲಿಯಾಗೋ ಸ್ವಲ್ಪ ಲೇಟ್ ಆಗುತ್ತೆ, ಅದರಿಂದ ನಾನು ಪಲ್ಯ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಅದೇ ತರಕಾರಿ ಬಾತೋ ಅಥವಾ ಸಾಗುನೋ ಮಾಡೋದಾದರೆ 1-2 ಕ್ಯಾರೆಟ್ ಹಾಕ್ತೀವಿ ಅಷ್ಟೇ ಅಲ್ವಾ. ಪಲ್ಯ ಮಾಡೋದಕ್ಕಾದರೆ ಎಲ್ಲ ಖಾಲಿ ಆಗಿಬಿಡುತ್ತೆ, ಇಲ್ಲ ಅಂದರೆ ಬೇಗ ಕೆಡುತ್ತೆ. ನಾನು ಪಲ್ಯ ಮಾಡಿ ಯಾವಾಗಲಾದರೂ ಚಪಾತಿ ಮಾಡ್ಕೊಳ್ಳೋಣ ಅಂತ ಅರ್ಧ kg ತೊಗೊಂಬಂದಿದ್ದೀನಿ. ಓಕೆ, ಟೊಮೊಟೊನೂ ಅಷ್ಟೇ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು, ಸೊಪ್ಪು ಈಗಲೇ ಎತ್ತಿಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಎತ್ತಿಡಬೇಕು. ಸರಿ ಸೊಪ್ಪು ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಬಟ್ಟೆಗಳು ವಾಶ್ಗೆ ಹಾಕ್ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಬಟ್ಟೆಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬ ಬಟ್ಟೆ ಸೇರಿಬಿಟ್ಟಿದೆ. ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟು ನಾನು ನಂತರ ಸ್ನಾನಕ್ಕೆ ಹೋಗ್ತೀನಿ. ಟೆರೆಸ್ ಮೇಲೆ ತಣ್ಣಗಿದೆ, ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಳೆ ಇಲ್ಲ ಏನು ಅಂದರೆ. ಅಕ್ಕಪಕ್ಕದಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಒಬ್ಬೊಬ್ಬರಾಗಿ ನಿಮಗೆ ತೋರಿಸ್ತೀನಿ ಯಾರ್ಯಾರು ಅಂತ. ಅವ್ರು ಪರ್ಮಿಷನ್ ಕೊಟ್ಟರೆ ಅವ್ರನ್ನ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಮ್ಮ ಮನೆ ಇದೆ, ತಮ್ಮನ ಮನೆ, ಮತ್ತು ಮೈದಾ, ಬಾವ ಮತ್ತು ಅತ್ತೆ ಮನೆ ಎಲ್ಲ ಸುತ್ತಲೂ ಇದೆ. ಎಲ್ಲರೂ ಇಲ್ಲೇ ಇದ್ದಾರೆ, ದೂರ ಏನೂ ಇಲ್ಲ, ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದಾರೆ. ನೋಡಿ ಗಿಡದಲ್ಲಿ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈಗೇನು ಕೀಳೋದಕ್ಕೆ ಹೋಗೋದಿಲ್ಲ, ಸಂಜೆ 4 ಗಂಟೆಗೆ ಕಿತ್ಕೊಳ್ತೀನಿ. ಈಗೇನಾದರೂ ಕಿತ್ತರೆ ಒಂದ್ಸಲ ಮೆತ್ತಗೆ ಆಗಿಬಿಡುತ್ತೆ. ನೋಡಿ ಹೂವು ತುಂಬ ಇದೆ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ತುಂಬ ಹೂವು ಬಿಟ್ಟಿದೆ. ನಾನು ಜಾಸ್ತಿ ದಾಸವಾಳ ಹೂವು ಹಾಗೆ ಮಲ್ಲಿಗೆ ಹೂವನ್ನೇ ಜಾಸ್ತಿ ಹಾಕಿರ್ತೀನಿ. ಗಿಡಗಳೇನೋ ಇಟ್ಬಿಡ್ಬೋದು, ಆದರೆ ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ದಿನ ಅದಕ್ಕೆ ನೀರು ಹಾಕಬೇಕು, ಮಣ್ಣು ಗೊಬ್ಬರ ಎಲ್ಲ ಹಾಕ್ಕೋಬೇಕಾಗುತ್ತೆ. ನಾನು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡೇ ಶಾಪ್ನ ನೋಡ್ಕೊಳ್ತೀನಿ. ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಶಾಪ್ ಇದೆ ಅಂತ ಹೇಳಿದ್ನಲ್ಲ, ಆ ಶಾಪ್ ಪಕ್ಕದಲ್ಲೇ ಇರೋದು. ನಾವು ಕ್ಯಾಮ್ರಾ ಹಾಕಿಸ್ಬಿಟ್ಟಿದ್ದೀವಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಶಾಪು. ಮತ್ತು ರೈಟ್ ಸೈಡು ಲೆಫ್ಟ್ ಸೈಡ್ ರೋಡ್, ಇದು ಎಲ್ಲ ಕಡೆನೂ ಕ್ಯಾಮ್ರಾ ಹಾಕ್ಸಿದ್ದೀವಿ. ಮನೆಯಿಂದನೇ ನೋಡ್ಕೊಳ್ತಾ ಇರ್ತೀನಿ. ಕಸ್ಟಮರ್ಸ್ ಯಾರಾದರೂ ಬಂದರೆ ಶಾಪ್ಗೆ ಹೋಗ್ತೀನಿ.
ಮಾಡ್ಕೊಳ್ತೀನಿ, ಇಲ್ಲಾಂದರೆ ಮನೆಯಿಂದನೇ ನೋಡ್ಕೊಳ್ತಾ ಇರ್ತೀನಿ. ನೋಡಿ ಈಗ ಮದುವೆ ಸೀಸನ್ ಇಲ್ಲ, ಅದರಿಂದ ಕಸ್ಟಮರ್ಸು ತುಂಬ ಕಡಿಮೆ ಬರ್ತಾ ಇದ್ದಾರೆ. ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ. ಓಕೆ, ಈಗ ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ರೆಸಿಪಿ ಚಾನಲ್ಗೆ ವಿಡಿಯೋ ಎಡಿಟ್ ಮಾಡಬೇಕು, ಅದಕ್ಕೆ ಕುತ್ಕೊಂಡು ನೀಟಾಗಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಮಾಡ್ತಾನೆ ಕರೆಂಟ್ ಹೊರಟೋಯ್ತು, ವೈಫೈನೂ ಕಟ್ಟಾಗೋಯ್ತು. ಇನ್ನೇನು ಮಾಡೋದು, ಸೊಪ್ಪಾದರೂ ಬಿಡಿಸ್ಕೊಳ್ಳೋಣ ಅಂತ ಹೋಗಿ ಆಚೆ ಕುತ್ಕೊಂಡು ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ತೊಗೊಂಬಂದರೆ ಇದೊಂದು ಕೆಲಸ, ಒಂದು ಅರ್ಧ ಗಂಟೆ 1 ಗಂಟೆನಾದರೂ ಆಗ್ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಕ್ಕೆ. ಪಕ್ಕದ ಮನೆಯವ್ರು ಬಂದರು, ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಬಿಡಿಸಿಟ್ಬಿಟ್ಟು ನಂತರ ನೋಡಿ ಈ ಥರ ಸ್ಟೋರ್ ಮಾಡ್ಕೊಳ್ತೀನಿ. ಆದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು 3 ಅಷ್ಟೇ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿ ನಂತರ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ಈ ಥರ ಏನಕ್ಕೆ ಮಾಡ್ತೀನಿ ಅಂದರೆ ರೆಸಿಪಿ ಚಾನಲ್ ಇದೆ ಅಲ್ವಾ, ಅದರಲ್ಲಿ ಆಗಿಂದಾಗಲೇ ತೊಳೆದ್ಬಿಟ್ಟು ಹಾಕೋದ್ರಿಂದ ಒಂದು ರೀತಿ ಮೆತ್ತಗಿರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ, ಒಣಗ್ದಂಗಿರುತ್ತೆ. ಅದಕ್ಕೆ ಈ ಥರ ತೊಳೆದು ಡ್ರೈ ಮಾಡಿ ಎತ್ತಿಟ್ಕೊಂಬಿಟ್ರೆ ಫ್ರೆಶ್ ಆಗಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಅಡುಗೆ ಮಾಡೋವಾಗೂ ಅಷ್ಟೇ ಈಸಿ ಆಗುತ್ತೆ. ಮತ್ತು ಇದನ್ನೇನು ನಾನು ತೊಳೆಯೋದಕ್ಕೆ ಹೋಗೋದಿಲ್ಲ, ಹಾಗೆಯೇ ಬಳಸ್ಕೊಳ್ತೀನಿ. ಅದರಿಂದ ಈ ಥರ ಎಲ್ಲ ಡ್ರೈ ಮಾಡಿಟ್ಬಿಟ್ಟು ಮಸೊಪ್ಪು ಸಾರಿಗೂ ತೊಳೆದಿಟ್ಬಿಟ್ಟಿದ್ದೀನಿ. ಹೇಗೂ ಕೊತ್ತಂಬರಿ ಸೊಪ್ಪೆಲ್ಲ ತೊಳೆದಿದ್ನಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಮಾಡಿಟ್ಟಿದ್ದೀನಿ. ಈ ನೀರನ್ನ ತೊಗೊಂಡೋಗಿ ಒಂದು ಬಕೆಟಲ್ಲಿ ಹಾಕಿಟ್ಕೊಳ್ತೀನಿ, ಗಿಡಗಳಿಗೆ ಹಾಕೋದಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಬಟ್ಟೆನೂ ವಾಶ್ ಆಗಿದೆಯಾ ಅಂತ ಹೋಗಿ ನೋಡ್ತಾ ಇದ್ದೀನಿ. ವಾಶ್ ಆಗಿತ್ತು, ಹಾಗೆ ಒಣಗಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು 3-3:30 ಆಗಿದೆ. ಬೆಳಗ್ಗೆ 6 ಗಂಟೆ ಇದ್ದು ಆಗಿದೆ ನೋಡಿ, ತಣ್ಣಗಿದೆ, ಬಿಸಿಲನ್ನೋದೇ ಇಲ್ಲ. ಬೇಸಿಗೆಲಂತೂ ಟೆರೆಸ್ ಮೇಲೆ ಬರೋದಕ್ಕೆ ಆಗೋದಿಲ್ಲ. ನಾನು ಯಾವಾಗಲೂ 5-5:30 ಮೇಲೆ ಬಂದು ಬಟ್ಟೆ ಒಣಗಾಕ್ತಾ ಇರ್ತೀನಿ ಬೇಸಿಗೆನಲ್ಲಾದರೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಮೇಲೆ ಬಂದರೆ ಕೆಳಗಡೆ ಹೋಗಬೇಕು ಅಂತಲೇ ಅನಿಸಲ್ಲ, ಅಷ್ಟು ತಣ್ಣಗೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ವಾರದಲ್ಲಿ 1-2 ಸಲ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ನಾನು ಬಟ್ಟೆನ ಹೆಚ್ಚಿಗೆ ಹಾಕೋಕ್ಕೋಗಲ್ಲ, 2 ಸಲ ವಾಶ್ ಮಾಡ್ಕೊಳ್ತೀನಿ. ನಂತರ ನೋಡಿ ಸೊಪ್ಪೆಲ್ಲ ಡ್ರೈ ಆಗಿತ್ತು, ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಬರ್ತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಬಿಡಿಯಾಗಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ. ಈ ಥರ ಮಾಡಿಟ್ಕೊಂಬಿಟ್ರೆ ಈಸಿ ಆಗುತ್ತೆ. ಒಂದು 3-4 ದಿನ ಏನು ಕೆಲಸ ಇರೋದಿಲ್ಲ, ಒಂದಿನ ಮಾತ್ರ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ. ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನನಗೆ ವೀಡಿಯೋಗೆ ತುಂಬ ಸುಲಭ ಆಗುತ್ತೆ. ಈಗ ಬಾಕ್ಸಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಹಾಗೆ ಆ ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕರಿಬೇವಿನ ಗಿಡ ಇದೆ ಪಕ್ಕದ ಮನೆಯವ್ರದ್ದು, ಅಲ್ಲೂ ಒಂದೊಂದು ಸಲ ಕಿತ್ಕೊಳ್ತೀನಿ. ಯಾವಾಗೂ ಕೇಳೋದು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಶಾಪಿಂದನೂ ತೊಗೊಂಬರ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತು, ಅದ್ರ ಪಕ್ಕದಲ್ಲೇ ಈಗ ತೊಳೆದಿಟ್ಟಿದ್ವಲ್ಲ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಳೇದು ಖಾಲಿ ಆದಮೇಲೆ ಇದನ್ನು ಬಳಸ್ಕೊಳ್ತೀನಿ. ಒಂದು 4 ದಿನಕ್ಕೆ ಬರುತ್ತೆ ನನಗೆ ಈ ಕೊತ್ತಂಬರಿ ಸೊಪ್ಪು. ನಂತರ ಕರಿಬೇವಿನ ಸೊಪ್ಪು ಅಷ್ಟೇ, ಒಂದು 4 ಕಡ್ಡಿ ಏನೋ ಇತ್ತು, ಅದರಲ್ಲೇ ಈ ಕರಿಬೇವನ್ನು ಎತ್ತಿಡ್ತಾ ಇದ್ದೀನಿ. ಎಲ್ಲ ಸೊಪ್ಪುಗಳು ಸ್ಟೋರ್ ಮಾಡಿ ಇಟ್ಕೋಬೋದು, ಆದರೆ ಕರಿಬೇವು ಮಾತ್ರ ಬೇಗ ಕಪ್ಪಗಾಗೋಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನು ಟಿಶ್ಯೂ ಪೇಪರ್ ಹಾಕಿ ಇಟ್ಟಿರ್ತೀನಿ, ಆದ್ರೂ ಕಪ್ಪಗಾಗೋಗುತ್ತೆ. ಇದೆಲ್ಲ ಕೆಲಸ ಆದಮೇಲೆ ಕೌಂಟ್ರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಹಾಗೆ ಬಿಟ್ಟರೆ ಆ ಟೈಮಲ್ಲೇ ಮನೆಗೆ ಯಾರಾದರೂ ಬರೋದು, ಅದಕ್ಕೆ ನಾನು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇದೆಲ್ಲ ಕ್ಲೀನ್ ಮಾಡಿದ ನಂತರ ಮತ್ತೆ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮ್ಮ ವಾರ್ಗತಿ ಬಂದಿದ್ದರು, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ಏನೂ ಕೆಲಸ ಆಗಲಿಲ್ಲ, ಮತ್ತು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರನ್ನೂ ತೋರಿಸ್ತೀನಿ ಯಾವಾಗಲಾದರೂ, ಅಂದರೆ ಅವ್ರ ಪರ್ಮಿಷನ್ ತೊಗೊಂಡು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ರಾತ್ರಿ ಅಡುಗೆ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಹೇಗೋ ಮೊಳಕೆ ಹುರುಳಿಕಾಳು ಸಾರು ಇತ್ತಲ್ವ, ಅದಕ್ಕೇ ಗೋಧಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.